ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಕೂಡ ಬ್ಯುಸಿ ಡೇನೇ. ಯಾಕಂದರೆ ನೀವು ಅನ್ಕೋಬೋದು ಯಾವಾಗಲೂ ಬ್ಯುಸಿ ಡೇ ಅಂತ ಇರ್ತಾರಲ್ಲ ಇವರು ಅಂತ. ಸೊ ಇವತ್ತು 3 ಪ್ರಮೋಷನ್ ಅಲ್ಲ 4 ಪ್ರಮೋಷನ್ ಒಪ್ಕೊಬಿಟ್ಟಿದೆ. ಆಮೇಲೆ ಅನಿಸ್ತು ಒಪ್ಕೋಬಾರ್ದಾಗಿತ್ತು ಅಂತ. ಬಟ್ ಆ್ಯಕ್ಚುಲಿ 4ರಲ್ಲಿ 2 ಮಾಡೋಕ್ಕಾಗಲಿಲ್ಲ. ಸೊ ನನಗಂತೂ ಬಸ್ಸಲ್ಲಿ ಕ್ಯಾಮ್ರಾ ತೆಗಿಯೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ. ಯಾಕಂದರೆ ಎಲ್ಲ ಒಂಥರ ವಿಯರ್ಡಾಗಿ ನೋಡ್ತಾ ಇರ್ತಾರೆ. ಯಾಕಂದರೆ ಏನಿದು ಹಿಂಗೆ ಮಾಡ್ತಿದ್ದಾರಲ್ಲ, ಏನು ನಮ್ಮನ್ನೇ ವೀಡಿಯೋ ಮಾಡ್ಕೋತಿದ್ದಾರಾ, ಹಂಗೆ ಹಿಂಗೆ ಅಂತ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಈಗ ಸ್ವಲ್ಪ ವೀಡಿಯೋನ ಜನರ ಮುಂದೆ ಕ್ಯಾಮ್ರಾ ಎತ್ಕೊಂಡು ನಾನು ವೀಡಿಯೋ ಮಾಡ್ಕೋತೀನಿ. ಸೊ ಅಷ್ಟೊಂದೇನು ಮುಜುಗರ ಪಟ್ಕೊಳ್ಳಲ್ಲ ಇವಾಗಂತೂ. ಸೊ ಇವತ್ತು ಟೋಟಲ್ 3 ಪ್ರಮೋಷನ್ ಇತ್ತು. ಬೆಳಗ್ಗೆ ಅಷ್ಟರಲ್ಲಿ ನಾನು ಒಪ್ಕೊಂಡಿದ್ದು. ಒಂದು ಪ್ರಮೋಷನ್ಗೆ ನನ್ನದು ಫ್ರೆಂಡ್ಗೆ ಅದು ಇನ್ನೂ ಅಪ್ರೂವಲ್ ಆಗಿರಲಿಲ್ಲ ಅಂದ್ಬಿಟ್ಟು ನಂದೊಂದಿತ್ತು ಅಂದ್ಬಿಟ್ಟು ನಾನು ಹೋಗಿದ್ದೆ. ನೋಡಿದ್ರೆ ಅವರು 12ಗೆ ಅಂದ್ರ. ಆ್ಯಕ್ಚುಲಿ ಅದು ಬಂದಿದ್ದು ಅರ್ಜೆಂಟಲ್ಲೇ ಬಂತು. ನೈಟ್ ಬಂದಿದ್ದು ಒಂದು 2 o'clockಲ್ಲೇ ಅವ್ರು ಮೆಸೇಜ್ ಹಾಕಿದ್ರು. ನಾನು ಮಾರ್ನಿಂಗ್ ಎದ್ದು ನೋಡಿದೆ. ಓಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು 5 minutes ಇತ್ತು ಅಷ್ಟೇ ದೂರ, ಹೋಗೋಣ ಅಂತ ಹೋದ್ನಾ. ಆಮೇಲೆ ಅಲ್ಲಿ ಹೋದಾದ್ಮೇಲೆ ಅವ್ರು ಹೇಳಿದ್ರು, ಕಾಲ್ ಮಾಡಿ ಕೇಳಿದೆ ನಾನು ಎಷ್ಟು ಗಂಟೆಗೆ ಬರಬೇಕು ಅಂದಿದ್ದಕ್ಕೆ ಅವ್ರು 12ಗೆ ಬನ್ನಿ ಅಂದರು. 12ಗೆ ನಾನು ಬೇರೆ ಕಡೆ ಹೋಗ್ಬೇಕಿತ್ತಲ್ವಾ. ಸೊ ಅದು ಮೆಜೆಸ್ಟಿಕ್ಕಿಂದ ಬಿಟ್ಟು ಸುಮ್ಮನೆ ಸ್ವಲ್ಪ ಜಾಸ್ತಿ ದೂರದನೇ ಹೋಗಬೇಕಿತ್ತು. ಅದಕ್ಕೇ ಸರ್ 10:30ಗೆ ಬರ್ತೀನಿ ಅಂದೆ. ಓಕೆ ಬನ್ನಿ ಅಂದರು. ನಾನು ಅದೇ ಟೈಮ್ಗೆ ರೆಡಿಯಾಗಿ ಹೋದೆ. ಪಾಪ ನನ್ನ ಫ್ರೆಂಡ್ಗೂ ಲೇಟಾಗಿ ಬನ್ನಿ, ನಾನು ಇಲ್ಲೊಂದು ಕಡೆ ಪ್ರಮೋಷನ್ ಇದೆ, ಅದು ಮುಗಿಸ್ಕೊಂಡಾದ್ಮೇಲೆ ನಿಮ್ಗೆ ಹೇಳ್ತೀನಿ ಹೊರಟಿ ಅಂತ ಅನ್ನ. ಸೊ ಅಲ್ಲಿಗೆ ಹೋದಾದ್ಮೇಲೆ ಅವರು 12ಗೆ ಬನ್ನಿ ಅಂದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. 12ಗೆ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರೆ ಇನ್ನೇ 2 ಪ್ರಮೋಷನ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸರಿ ಸರ್ ಆಯಿತು, ನಾನು ಸಂಡೇ ಎಲ್ಲೂ ಹೋಗಲ್ಲ, ಪ್ರಮೋಷನ್ ಯಾವುದೂ ಒಪ್ಕೊಳ್ಳಲ್ಲ. ಸೊ ಮಂಡೇ ಬೇರೆ ಕಡೆ ಇದೆ, ಸೊ ಮಂಗಳವಾರ ಬರ್ತೀನಿ ಅಂದೆ. ಓಕೆ ಸರಿ ಅಂತ ಅಂದರು. ಅದಾದಮೇಲೆ ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದೆ. ಪಾಪ ನನ್ನ ಫ್ರೆಂಡಿಗೂ ಲೇಟಾಗಿ ಹೇಳ್ಬಿಟ್ನಲ್ಲ, ಅವ್ರದ್ದು ಕೆಲಸ ಎಲ್ಲ ಏನಿತ್ತೋ ಏನೋ, ಅವರು ನಿಧಾನಕ್ಕೆ ಬಂದರು. ಇವತ್ತು ಬೇರೆ ಶನಿವಾರ ಆಗಿದ್ದರಿಂದ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ಅವರು ಪಾಪ ಬರೋದಕ್ಕೆ 1 hour ಲೇಟ್ ಆಯಿತು. ಏನು ಅಂದ್ಕೊಂಡ್ರು ಏನೋ. ನಾನು ಪದೇ ಏನು ಗೊತ್ತು, ಯಾರೇ ಆದ್ರೂ ಅಷ್ಟೇ, ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಫೋನ್ ಪದೇ ಮಾಡಾಕ್ಬಿಡ್ತೀನಿ. ಫುಲ್ಲು ಇರಿಟೇಷನ್ ಆಗಿಬಿಡುತ್ತೆ ಅನಿಸುತ್ತೆ ಅವರಿಗೆಲ್ಲ. ಅದಾದಮೇಲೆ ಪಾಪ 1 hour ಆದಮೇಲೆ ಬಂದರು ನನ್ನ ಫ್ರೆಂಡು. ಅವ್ರ ಮನೇಲಿ ಏನೇನು ಕೆಲಸ ಇತ್ತು ಎಲ್ಲ ಬಿಟ್ಬಿಟ್ಟು ಬಂದರು. ಸೊ ಅದಾದಮೇಲೆ ನಾವು ಹೊರಟಿದ್ದೆ ಯಾವುದಪ್ಪ ಕಮ್ಮನಹಳ್ಳಿಲಿ ಒಂದು ಬಿರಿಯಾನಿ ಹೋಟೆಲ್, ಮಂದಿ ಅಂತ ಬರುತ್ತಲ್ಲ, ಅನ್ಲಿಮಿಟೆಡ್ ಬಿರಿಯಾನಿ, ಅಲ್ಲಿದು ಪ್ರಮೋಷನ್ ಇತ್ತು. ಸೊ ನಾನು ಅಂದ್ಕೊಂಡಿದ್ದೆ ಏನಂದರೆ ಮೆಜೆಸ್ಟಿಕ್ಕೇ ಎಂಡು. ಅದಾದಮೇಲೆ ಬೆಂಗಳೂರೇ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ನಾನು. ಅಂದರೆ ಈ ಕಡೆ ಯಲಹಂಕ ಹೆಬ್ಬಾಳ ಆ ಕಡೆ ಸಪ್ರೇಟ್ ಇದೆ, ಈ ಕಡೆ ಮೆಜೆಸ್ಟಿಕ್ಕೇ ಎಂಡು. ಅದಾದಮೇಲೆ ಮುಂದಕ್ಕೆ ಯಾವುದು ಬೆಂಗಳೂರೇ ಇಲ್ಲ, ಎಲ್ಲ ಬೇರೆ ಯಾವ್ದಾದ್ರು ಚಿಕ್ಕಮಂಗ್ಳೂರು, ದೊಡ್ಡಬಳ್ಳಾಪುರ ಅದೆಲ್ಲ ಬೇರೆ ಅಂತ ಅಂದ್ಕೊಬಿಟ್ಟಿದ್ನಾ. ಸೊ ಮೊನ್ನೆ ಒಂದು ಹೆಣ್ಣೂರದ್ದು ಪ್ರಮೋಷನ್ ಹೋದಾಗ ಅವಾಗ ಅನಿಸ್ತು ಇನ್ನೂ ತುಂಬ ದೂರ ಇದೆ ಅಂತ. ಮತ್ತು ಅದಾದಮೇಲೆ ಇವತ್ತು ಹೋಗಿದ್ದೂ ಸ್ವಲ್ಪ ಹಂಗೆ ಹೆಣ್ಣೂರು ಸೈಡೇ, ಕಮ್ಮನಹಳ್ಳಿ ಇದೇನಪ್ಪ ಶಾನ್ಮಂಗ್ಲನೋ ಏನೋ, ಸಾರಿ ಅದು ಈ ಕಡೆ ಅನಿಸುತ್ತೆ. ಆ ಕಡೆ ಹೋಗಿದ್ದೆ. ಅಲ್ಲಂತೂ ಫುಲ್ ಎಲ್ಲ ಮುಸ್ಲಿಮ್ಸ್ ಅವ್ರದ್ದೇ ಹೋಟೆಲ್ಸ್ ಎಲ್ಲ ಇದ್ದಿದ್ದು. ಚೆನ್ನಾಗಿತ್ತು ಒಂಥರ. ನಾವು ಹೋಗಿದ್ದು ಸ್ವಲ್ಪ ಲೋಕಲ್ ಥರನೂ ಇತ್ತು. ಅದಾದಮೇಲೆ ಮುಂದೆ ಎಲ್ಲ ಒಂಥರ ಅಫಿಷಿಯಲ್ಸ್ ಹೋಟೆಲ್ಲು ಮತ್ತು ಎಲ್ಲ ಮಾಲ್ಸು ಮತ್ತು ಎಲ್ಲ ಬ್ರ್ಯಾಂಡೆಡ್ಡು ಬಟ್ಟೆ ಇರೋವಂಥ ಶಾಪ್ಸ್ಗಳೇ ಇತ್ತು. ಸೊ ನಾನು ನನ್ನ ಫ್ರೆಂಡು ಅಲ್ಲಿಗೆ ಹೋದ್ವಿ. ಅದಾದಮೇಲೆ ನಾವೇನು ಮಾಡಿದ್ವಿ, 1 kilometer ತೋರಿಸ್ತಿತ್ತು. ಸೊ ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ರೆ ರಿಟರ್ನ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 5 minutes ವಾಕೇಬಲ್ ಇರೋದಕ್ಕೆ ಇಳ್ಕೊಬಿಟ್ವಿ. ಆಮೇಲೆ ನೋಡಿದ್ರೆ ತುಂಬ ದೂರ ಕಾಣಿಸ್ತಿದೆ, 1 kilometer ತೋರಿಸ್ತಿತ್ತು. ಸೊ ಅದಾದಮೇಲೆ ಮತ್ತೆ ರ್ಯಾಪಿಡೋ ಮಾಡ್ಕೊಂಡ್ವಿ. ಯಾವಾಗಲೂ ನಾವು ಹಿಂಗೆ ಮಾಡ್ಕೊತೀವಿ, ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹೋಗ್ಬಿಡೋಣ, ಬೇಕಾದ್ರೆ ಹೆಂಗಾದರೂ ಬಸ್ಸಲ್ಲೇ ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಆಟೋ ಹೊತ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಅಲ್ಲಿಗೆ ಹೋದಾದ್ಮೇಲೆ ಯಾವ ರೀತಿ ಕಂಟೆಂಟ್ ನಾನೇನು ಮಾಡಿದ್ದೀನಿ ಅಂದರೆ, ಆ ಶಾಪ್ದು ವಾಟ್ಸಪ್ ಮೆಸೇಜಲ್ಲೂ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿಲ್ಲ. ಆ ಇನ್ಸ್ಟಾದಲ್ಲಿ ಬಂದಿರೋ ಮೆಸೇಜ್ದು ನಾನು ಇದ್ರದ್ದೇ ನೆನಪಿಟ್ಕೊಂಡಿಲ್ಲ. ಕಾಮನಹಳ್ಳಿಗೆ ಹೋಗಬೇಕು ಅಷ್ಟೇ ನನಗೆ ಗೊತ್ತಿದ್ದಿತ್ತು. ಮಂದಿ ಎಷ್ಟೇ ಸರ್ಚ್ ಮಾಡಿದ್ರು ಅಕೌಂಟೇ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಯಾವ ಥರ ವೀಡಿಯೋ ಮಾಡಿದ್ದಾರೆ ಅವ್ರ ಅಕೌಂಟಿಗೆ ನೋಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹೋದ್ವಿ ಹೋಟೆಲ್ ಹತ್ರ. ಸೊ ಹೋಟೆಲ್ ಹತ್ರ ಹೋದಾದ್ಮೇಲೆ ನನಗೆ ಅನಿಸೋದು ಯಾವಾಗ್ಲೂ, ಹಾಯ್ ಸರ್ ಐ ಆಮ್ ಇನ್ಫ್ಲೂಯೆನ್ಸರ್ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಅವರು ಕಸ್ಟಮರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ನಾವು ಹೋಗ್ಬಿಟ್ಟು ಇನ್ಫ್ಲೂಯೆನ್ಸರ್ ಅಂದರೆ ಒಂದು ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ತೀರಾ ಮನ ಅಲ್ಲ, ಓಕೆ ಫೈನ್ ಒಂಥರ ಓಕೆ ಮ್ಯಾಮ್ ಪ್ಲೀಸ್ ವೆಯ್ಟ್ ಅಂತನೋ ಏನೋ ಒಂಥರ ಚೆನ್ನಾಗಿ ಮಾತಾಡ್ಸ್ತಾರೆ. ನನಗಂತ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾನು ನನ್ನ ಫ್ರೆಂಡು ಕಮ್ಮಿ ಬರುತ್ತೆ ಊಟ ಅಂತ ಅಂದ್ಕೊಂಡ್ವಾ, ನೋಡಿದ್ರೆ ಈ ರೀತಿ ಮಟನ್ನು, ಲೆಮನ್ ಚಿಕನ್ನು, ಪೆಪ್ಪರ್ ಚಿಕನ್ನು, ಮಾಮೂಲಿ ಚಿಕನ್ ಎಲ್ಲ ಕೊಟ್ಬಿಟ್ಟಿದ್ರು. ನಮಗಂತೂ ತಿನ್ನೋದಕ್ಕೆ ಆಗಲಿಲ್ಲ. ನಾನು ಬಂತು ಒಂದೇ ಸ್ಪೂನ್ ತಿಂದಿದ್ದೆ. ಯಾಕಂದರೆ ಮಾರ್ನಿಂಗ್ ಟೈಮ್ ನಾನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಿದ್ದೀನ. ಸೊ ಅದು ಹೊಟ್ಟೆಲೇ ಇರುತ್ತೆ. ಏನಾನ ಎಕ್ಸ್ಟ್ರಾ ತಿಂದರೆ ವಾಮಿಟ್ ಬರೋಂಗೆ ಅನಿಸ್ಬಿಡುತ್ತೆ ನನಗಂತೂ.
ಸೊ ಇವತ್ತು ಅದ್ರ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮೊಜಿಟೋ ಹೇಳಿದೆ. ಮೊಜಿಟೋನು ತುಂಬ ಚೆನ್ನಾಗಿತ್ತು, ಮಿಂಟ್ ಫ್ಲೇವರ್ ಇತ್ತು, ಯಾಕಂದರೆ ಊಟ ಜೀರ್ಣ ಆಗಲಿ ಅಂದ್ಬಿಟ್ಟು ಅದನ್ನೇ ಹೇಳಿದೆ. ಅದಾದಮೇಲೆ ನಾನು ನನ್ನ ಫ್ರೆಂಡು ಸ್ವಲ್ಪ ತಿಂದ್ವಿ, ಹಂಗೆ ಟೈಮ್ ಪಾಸ್ ಮಾಡಿಕೊಂಡು. ಟೈಮ್ ಇದ್ದರೆ ಇನ್ನೂ ತಿನ್ಬೋದಿತ್ತು, ಬಟ್ ನಾವು ಬೇರೆ ಕಡೆ ಇನ್ನೊಂದು ಪ್ರಮೋಷನ್ ಒಪ್ಕೊಬಿಟ್ಟಿದ್ವಿ, ಅದನ್ನು ಫುಡ್ದೇನೆ. ಸೊ ನಾನು ನನ್ನ ಫ್ರೆಂಡ್ ಏನು ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ನ ನಾನು ಸ್ವಲ್ಪ ಅವ್ರು ಸ್ವಲ್ಪ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದುಬಿಟ್ವಿ. ಸಾರಿ, ಮನೆಗೆ ಅಂತೀನಿ, ಬೇರೆ ಕಡೆ ಪ್ರಮೋಷನ್ಗೆ. ಅಲ್ಲೇನಾಯಿತು ಅಂದರೆ ಇವತ್ತು ನಾನೇನಂದರೆ ಆ್ಯಕ್ಚುಲಿ ಜಾಸ್ತಿ ನಾನು ಬಸ್ಸಲ್ಲೆಲ್ಲ ನಿದ್ದೆ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಇದ್ದರೆ ಜೊತೆಗೆ ಅವಾಗ ಮಾತ್ರನೇ ನಾನು ನಿದ್ದೆ ಮಾಡೋದು. ಸೊ ಇವತ್ತು ನಾನಂತೂ ಫುಲ್ಲು ಫೋನ್ ಕೈಲಿ ಇಟ್ಕೊಂಡಿದ್ರೆ ಬಿಳಿಸ್ಬಿಡ್ತೀನಿ ಅಂದ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನನ್ನ ಫ್ರೆಂಡ್ ಏನಾದ್ರು ನನ್ನ ಜೊತೇಲಿ ಇರಲಿಲ್ಲ ಅಂದಿದ್ದರೆ ಸೀದಾ ಡೈರೆಕ್ಟ್ ನಾನು ಮಾರ್ಕೆಟ್ಗೆ ಹೋಗ್ತಿದ್ದೆ. ಮೆಜೆಸ್ಟಿಕ್ ಹೋಗ್ಬೇಕಿದ್ದವಳು ಮಾರ್ಕೆಟಿಂದ ಅಂದರೆ ನಮ್ಮ ಮನೆಗೆ ಸುತ್ತ ಬಳಸ್ಕೊಂಡು ಹೋಗಬೇಕು. ಸೊ ಹಂಗಾಗ್ಬಿಡ್ತಿತ್ತು. ಅವ್ರು ಅದಾದಮೇಲೆ ವಿಧಾನಸೌಧದ ಹತ್ರ ವಿಧಾನಸೌಧಕ್ಕೆ ಟಿಕೆಟ್ ತೊಗೊಂಡಿತ್ತು. ಅದಾದಮೇಲೆ ಅಲ್ಲಿಂದ ನೀವು ಮೆಜೆಸ್ಟಿಕ್ ತೊಗೋಬೇಕು ಅಂತ ಅಂದರು. ಮತ್ತು ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಲೈಕ್ ಇನ್ನು ಬಸ್ ಸ್ಟಾಪು ಒಂದು 50 ಮೀಟರ್ಸು ಇಲ್ಲ, ಲೈಕ್ ಒಂದು 2 ಶಾಪ್ ಬಿಟ್ಟರೆ ನೆಕ್ಸ್ಟೇ ಬಸ್ ಸ್ಟಾಪ್ ಇದೆ. ಈ ಆಟೋದವ್ರನ್ನ ಒಬ್ರನ್ನ ಕೇಳಿದ್ವಿ, ಕೇಳ್ಕೊಂಡೇ ಬಂದ್ವಿ, ಎಲ್ಲಿದೆ ಬಸ್ ಸ್ಟಾಪ್ ಅಂತ. ನಾವೊಂದು 200-300 ಮೀಟರ್ಸ್ ನಡ್ಕೊಂಡೇ ಬಂದುಬಿಟ್ಟಿದ್ವಾ. ಅವ್ರು ಮುಂದೆ ಇದೆ ಹೋಗಿ ಅಂತಿದ್ರು. ಸೊ ನಡ್ಕೊಂಡು ಬಂದ್ವಾ. ಒಬ್ಬರು ಆಟೋದವ್ರನ್ನ ಕೇಳಿದ್ರೆ ಅವರು, ಮೇಡಮ್ ತುಂಬ ದೂರ ಇದೆ, ಈ ರೋಡಲ್ಲಿ ಬಸ್ ಸ್ಟಾಪೇ ಇಲ್ಲ ನಿಮಗೆ, ಅವರು 2 ರೋಡ್ ಬಿಟ್ಟು ಹೋಗಬೇಕು, ಬನ್ನಿ ಅಂತ ಅಂದರು. ನಾವೇನಾದರೂ ನನ್ನ ಫ್ರೆಂಡು ಜೊತೆ ನಾನು ಇದ್ದಿದ್ದರೆ ಅವ್ರು ಕೇಳಿದ್ರು, ನಾನು ಮಾತಾಡ್ಕೊಂಡು ಮುಂದೆ ಬಂದುಬಿಟ್ಟಿದ್ದೀನಿ. ಅವ್ರು ಕೇಳಿರೋದು, ಇಫ್ ಇನ್ ಕೇಸ್ ನಾನೇನಾರು ಇದ್ದಿದ್ರೆ ಸರಿ ಅಂದ್ಬಿಟ್ಟು ಹತ್ಬಿಡ್ತಿದ್ನೇನೋ ಅನ್ಸುತ್ತೆ, ಅಪ್ಪ ಯಾರು ಓಡಾಡ್ತಾರೆ ಅಷ್ಟು ದೂರ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ ಇದ್ದವರು ನನಗೆ ಹೇಳಕ್ಕೆ ಬಂದರು. ಅಷ್ಟು ನನಗೆ ಬಸ್ ಸ್ಟಾಪು ಕಾಣಿಸ್ತು ಕಣ್ಣಿಗೆ. ಸೊ ಅದಾದಮೇಲೆ ನೋಡು ಯಾವ ರೀತಿ ಸ್ಕ್ಯಾಮ್ ಇರ್ತಾರೆ. ಬಟ್ ಓಕೆ, ಅವ್ರು ಮಾಡೋದು ಹೊಟ್ಟೆಪಾಡಿಗೆ. ಬಟ್ ಏನಂದ್ರೆ ನನಗೆ ಕೋಪ ಬಂದಿದ್ದು ಅಂದರೆ, ಅಟ್ಲೀಸ್ಟ್ ಹೇಳಿ ಇರೋ ರೇಟ್ ತೊಗೊಂಡ್ರೆ ಓಕೆ ಫೈನ್. ಆವಾಗ ಒಂದು ಸತಿ ಲೈಕ್ ಯಾವುದಪ್ಪ KD ಮೂವಿಗೂ ಅಷ್ಟೇ, ನಾನು ನನ್ನ ಫ್ರೆಂಡು ಮೆಜೆಸ್ಟಿಕ್ಕಿಂದ AMB ಸಿನಿಮಾಸ್ಗೆ ಹೋಗಬೇಕಿತ್ತು. ಅದು ಬಂದು ಪಕ್ಕದ ರೋಡಲ್ಲ, ಆ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ನಮಗೆ ಒಂದು ಒಂದು ಹೋಟೆಲ್ ಇದೆ, ಅದ್ರ ಹಿಂದೆನೇ ಇದೆ, ಕಾಣಿಸ್ತಾನೆ ಇದೆ. ಅಟ್ಲೀಸ್ಟ್ ಅವರು ಲೈಕ್ ಓಕೆ ಫೈನ್, ದುಡ್ಡೇ ಇಸ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅದೇ ರೋಡಲ್ಲಿ ಹೋಗ್ಬಿಟ್ಟು ಕೇಳಿ ಒಂದು ಅರ್ಧನೋ ಎಷ್ಟೋ ಕೇಳಿದಿದ್ರು, ಓಕೆ ಫೈನ್ ಹೋಗೋದಿತ್ತು. ಅವರು ಅಲ್ಲಿಗೆ ಹೋಗೋದಕ್ಕೆ ಸುತ್ತಿ ಬಳಸಿ 100 ರೂಪಾಯಿ ಇಸ್ಕೊಂಡಿದ್ದಾರೆ. ಅದರಲ್ಲೂ ನಮ್ಗೆ ಟೈಮ್ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಹೋಗಿರೋದು ನಾವು ಪ್ರಮೋಷನ್ಗೆ. 100 ರೂಪೀಸ್ ಬೇಕೇ ಬೇಕು, ಕ್ಯಾಶ್ ಇಲ್ಲ, ಫೋನ್ಪೇ ಇಲ್ಲ, ಕ್ಯಾಶ್ ಅಷ್ಟೇ ಅಂದರು. ನಾವು ಕ್ಯಾಶ್ ತಗೊಂಡು ಹೋಗಲ್ಲ. ಅವತ್ತು ಅದೃಷ್ಟ ನನ್ನ ಫ್ರೆಂಡ್ ಹತ್ರ 100 ರೂಪೀಸ್ ಇತ್ತು. ಸೊ ಅದಾದಮೇಲೆ ನಾವು ಮೂವಿನ ಮುಗಿಸ್ಕೊಂಡು ಆಚೆ ಬರ್ತೀವಿ. ನಾವು ಓಡಾಡಿರೋ ರೋಡೆ ಒಂದು 2 ಅಂಗಡಿ, ಒಂದು 3 ಅಂಗಡಿ ಬಿಟ್ಟು ನೋಡಿದ್ರೆ ಅಲ್ಲೇ ಹಣಮ ದೇವಸ್ಥಾನ ಇರೋದು. ನಾನು ಯಾವಾಗಲೂ ಹಣಮ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಸೊ ಎಂಥ ಸ್ಕ್ಯಾಮ್ ಆಯ್ತಪ್ಪ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ನೋಡಿದ್ದು. ಕಪಾಲಿ ಥಿಯೇಟರ್ನೇನು AMB ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಅಂದರು. ಏನು ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಪಾಪ ಇವತ್ತು ನನ್ನ ಫ್ರೆಂಡ್ಗೊಂದು ವಿಯರ್ಡ್ ಫೀಲ್ ಆಯಿತು ಅನಿಸುತ್ತೆ. ಸೆಕೆಂಡ್ ಫ್ಲೋರಲ್ಲಿ ನಾವು ಹೋಗಿ ಊಟ ಮಾಡಿದ್ದು. ಫಸ್ಟ್ ಫ್ಲೋರಲ್ಲೂ ನಾವು ವೀಡಿಯೋ ಕ್ಯಾಪ್ಚರ್ ಮಾಡಿ ಅಂತ ಅಂದರು. ಸೊ ಒಳಗಡೆ ಫುಲ್ ಜನ ಇದ್ದರು. ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನನ್ನ ಫ್ರೆಂಡ್ಗೆ ನಾನು ಹೋದೆ, ಹ್ಯಾಂಡ್ ವಾಶ್ ಮಾಡ್ಕೊಂಡು ರಿಟರ್ನ್ ಬಂದುಬಿಟ್ಟೆ. ನನ್ನ ಫ್ರೆಂಡು ವೀಡಿಯೋ ಮಾಡ್ಕೊಳ್ಳಿಂದೆ ಪಾಪ ಅವ್ರು ಒಬ್ಬರೇ ಮಾಡ್ಕೊಂಡು ಬಂದರು. ಎಲ್ಲ ಟೇಬಲ್ ಅವರು ಅವ್ರನ್ನೇ ನೋಡ್ತಾವ್ರೆ. ಅವರು ಬರೀ ಕ್ಯಾಮ್ರಾ ಮಾತ್ರ ನೋಡಿಕೊಂಡು ಬಂದುಬಿಟ್ರು, ವೀಡಿಯೋ ಮಾಡ್ಕೊಂಡು. ಒಂದು ಕ್ಲಿಪ್ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು. ಸೊ ಅದಾದಮೇಲೆ ಹಂಗೆ ಬಸ್ಸಲ್ಲಿ ಮಲ್ಕೊಬಿಟ್ವಿ. ನಾನು ನನ್ನ ಫ್ರೆಂಡ್ ಊಟ ಅಲ್ಲಿ ತಿಂದಿದ್ದಷ್ಟೇ. ಅದಾದಮೇಲೆ ವಿಧಾನಸೌಧದ ಹತ್ರ ಬಂದ್ವಿ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ತೊಗೋತಿದ್ರು. ತೊಗೊಳೋದು ಬೇಡ ಅಂದ್ಕೊಂಡೆ, ಬಟ್ ವೆದರ್ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡ್ವಿ. ಅದಾದಮೇಲೆ ಏನಾದ್ರು ಚುರುಮುರಿನೋ ಇಲ್ಲ ಏನಾದರೂ ತಿನ್ನೋಣ ಅನಿಸ್ತಿತ್ತು, ಖಾರ. ನನಗೆ ಯಾಕೋ ಈ ನಡುವೆ ತುಂಬಾ ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅನಿಸ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸ್ವೀಟ್ನೇ ಹುಡುಕ್ತಿದ್ವಿ, ಎಲ್ಲೂ ಸಿಗಲಿಲ್ಲ. ಸೊ ಅದಾದಮೇಲೆ ಅಲ್ಲೂ ಬಸ್ ಸ್ಟಾಪ್ ಎಲ್ಲಿ ಅಂತ ಕೇಳ್ಕೊಂಡೇ ಹೋದ್ವಿ. ಯಾಕಂದರೆ ನಮಗೆ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ, ಇದು ಫ್ರೀ ಬಸ್ ಏನಾದರೂ ಬಿಟ್ಟಿರಲಿಲ್ಲ ಅಂದಿದ್ದಿದ್ರೆ ಆ್ಯಕ್ಚುಲಿ ನಮ್ಗೆ ಈ ಬರೋ ಪ್ರಮೋಷನ್ ದುಡ್ಡು ಅರ್ಧಕ್ಕರ್ಧ ಈ ಬಸ್ ಚಾರ್ಜು ನಮ್ಮ ಟ್ರಾವೆಲಿಂಗಿಗೆ ಹೋಗ್ಬಿಡ್ತಿತ್ತು. ಸೊ ಲೇಟ್ ಆದರೂ ಅಷ್ಟೇ, ವಾಕೇಬಲ್ ಆದರೂ ಅಷ್ಟೇ, ಲೈಕ್ ನಿಧಾನವಾಗಿ ಹುಡ್ಕೊಂಡೆ ಯಾವುದಾದ್ರೂ ಇರೋ ಪ್ಲೇಸ್ಗೆ ಹೋಗ್ತೀವಿ. ಬಸ್ ಸ್ಟಾಪ್ಗೆ. ಸೊ ಅದೆಲ್ಲ ಆದಮೇಲೆ ಇವತ್ತಂತೂ ಲಾಸ್ಟ್ ಸೀಟ್ಗೆ ಬಂದುಬಿಟ್ಟಿದ್ವಿ. ಒಂದು ಪಾಪ ಕೆಳಗಡೆ ಕೂತ್ಕೊಬಿಟ್ಟಿದ್ದು. ಅದು ನೋಡಿ ಅಯ್ಯೋ ಅನಿಸ್ತು. ಸೊ ಅದಾದಮೇಲೆ ನನಗೆ ಈ ನಡುವೆ ಸ್ವಲ್ಪ ರ್ಯಾಪಿಡೋದು ಸ್ಕ್ಯಾಮ ಏನು ಅಂತ ಅನಿಸ್ತಿದೆ. ಯಾಕಂದರೆ ನಾನು ಮುದ್ದನಪಾಳ್ಯನೇ ಹಾಕಿದ್ದಿತ್ತು. ನಾನು ಅವ್ರು ಕರ್ಕೊಬಂದು ಲೊಕೇಶನ್ ಹತ್ರ ಬಿಡ್ಬೇಕು ತಾನೆ. ಅದು ಯಾವುದೋ 2-3 ಏರಿಯಾ ಬಿಟ್ಬಿಟ್ಟು ಒಳಗಡೆ ಕರ್ಕೊಂಡೋಗ್ಬಿಟ್ಟು, ಮೇಡಮ್ ಇಲ್ಲೇ ಎಂಡ್ ಆಗಿದೆ ಅಂದರೆ ಅಲ್ಲೆಲ್ಲ ಮನೆಗಳಿದ್ದಾವೆ, ಎಲ್ಲೂ ಆಟೋಗಳಿಲ್ಲ.
ಇಲ್ಲ ನಾನೇ ರಾಂಗ್ ಹಾಕಿದ್ನೋ ಇಲ್ಲ ಮುದ್ದನಪಳ್ಳಿ ಅಂತ ಹಾಕ್ಬೇಕಾದ್ರೆ ಏನಾರು ಮೇನ್ ರೋಡ್ ಏನಾರು ಮಿಸ್ ಮಾಡಿದ್ನೋ ಗೊತ್ತಿಲ್ಲ. ಮೊನ್ನೆನೂ ಅಷ್ಟೇ ನಂದೊಂದು ಊಬರ್ದು ಪ್ರಮೋಷನ್ ಇದ್ದಾಗೂ ಅಷ್ಟೇ ಅದೇ ನಾನು ಪಿನ್ನಿ ಸೆಕೆಂಡ್ ಸ್ಟೇಜ್ಗೆ ಹಾಕಿದ್ರೆ ಕರ್ಕೊಂಡೋಗಿ ಪಕ್ಕದ ರೋಡ್ ನಿಲ್ಲಿಸ್ಬಿಟ್ಟಿದ್ದಾರೆ. ನನಗೆ ಅಂದ್ಬಿಟ್ಟು ಇದು ಸೇರಿಸಿದ್ರೆ 2ನೇ ಸತಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಯ್ತಾ ಇರೋದು. ಸೊ ಅದಾದಮೇಲೆ ಇನ್ನೊಂದು ಕಡೆ ಪ್ರಮೋಷನ್ ಇತ್ತು. ಅಲ್ಲೆಲ್ಲ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಫುಲ್ಲು ನನಗಂತೂ ಟಯರ್ಡ್ ಆಗಿಬಿಟ್ಟಿತ್ತು ನಡ್ಕೊಂಡು. ಅಲ್ಲಂತೂ ಬಸ್ ಸ್ಟಾಪ್ಗೆ ತುಂಬ ದೂರನೇ ನಡೆದ್ಬಿಟ್ವಿ ಅನಿಸುತ್ತೆ, 1 ಕಿಲೋಮೀಟರ್ ಅಷ್ಟು. ಅದಾದಮೇಲೆ ನನ್ನ ಫ್ರೆಂಡು ಅವ್ರ ಬಸ್ ಹತ್ಕೊಂಡು ಹೋದ್ರು, ನಾನು ನನ್ನ ಬಸ್ ಹತ್ಕೊಂಡು ಬಂದೆ. ಸೊ ಅದೇ ಟೈಮ್ಗೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಇಲ್ಲೇ ಬರ್ತಾಯಿದ್ದೀನಿ ಬಾ ಅಂತ ಅಂದರು. ಸೊ ಒಂದು 5 ಮಿನಿಟ್ಸು 10 ಮಿನಿಟ್ಸು ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ಅವರು ಬಂದರು. ಸೊ ಕರ್ಕೊಂಡು ಬಂದು ಮನೆಗೆ ಬಿಟ್ಟರು. ಈ ರೀತಿ ಎಷ್ಟೇ ಫ್ರಸ್ಟ್ರೇಷನ್ ಆಗಿದ್ರು ಅವ್ರು ಬಂದು ಒಂದು ಸಪೋರ್ಟ್ ಮಾಡ್ತಾರೆ. ಪ್ಲಸ್ ಅದಾದಮೇಲೆ ಅವರು ಡ್ರಾಪ್ ಆಗ್ತೀನಿ ಅಂದ್ರಲ್ಲ, ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಅವರೆಲ್ಲ ಹೋಗಬೇಕಿತ್ತು, ಬಿಟ್ಬಿಟ್ಟು ಹೋಗ್ತೀನಿ ಅಂದ್ರಲ್ಲ, ಫುಲ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.